ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನೀಗ ಬಂದಿದ್ದೆ ಗಿರಿನಗರ ಹತ್ರ. ಶೋಭಾ ನಾಗಮತಿ ಅಂತ ಅವರು ಮನೆ. ಅವರು ಪರಿಸರ ಪ್ರೇಮಿಗಳು. ಯಾಕಂದ್ರೆ ಭಾಳ ಖುಷಿ ಅನ್ನಿಸ್ತು ಒಂದು ಹಾವು ಹಿಡಿಯೋಕೆ ನಾವು ಬಂದಿದ್ವಿ. ಬಟ್ ಹಾವು ಸಿಗಲಿಲ್ಲ. ಬಟ್ ಇದನ್ನೆಲ್ಲ ನಾವು ನೋಡಿಬಿಟ್ರೆ ನಮಗೊಂಥರ ಮನುಷ್ಯ ಶಾಕ್ ಆಗ್ತಾನೆ. ಆ ರೀತಿ ಅವರೆಲ್ಲ ಇಷ್ಟು ಚಂದ ಬೆಳೆಸಿದ್ದಾರೆ ಅಂತ ನೀವು ನೋಡ್ಬೋದು. ನಾನು ಹಾಗೆ ತೋರಿಸ್ತೇನೆ ಒಂದು ನಿಮಿಷ. ಇಲ್ಲ 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 ಅಲ್ಲಿ ಹೋಗೋದಿಲ್ಲ ನಿಂತು. ಆಮೇಲೆ ಕಟ್ ಮಾಡ್ತೇನೆ ರೀ. ಆಮೇಲೆ ನೋಡ್ಬೋದು ಸರ್ ಇವೆಲ್ಲ ಈ ರೀತಿ ಎಷ್ಟು ಚಂದ ಮಾಡ್ತಾರೆ ಅಂದ್ರೆ ಮನುಷ್ಯ ಬಂದವರೆಲ್ಲ ಖುಷಿ ಆಗ್ತಾರೆ ರೀ. ಅಂದ್ರೆ ಇದ್ದಂಥ ಮೈಂಡ್ ಒಳಗೆ ಏನು ಬೇರೆ ಇದ್ದಿದ್ದು ಕ್ಲಿಯರ್ ಆಗಿಬಿಡ್ತೈತಿ. ನೋಡಿ ಇವೆಲ್ಲ ಅವರು ಪಾಟ್ಗಳು ತಂದಿದ್ದಾರೆ ಹಚ್ಚಲಿಕ್ಕೆ. ಇಷ್ಟೆಲ್ಲ ಕಾಸ್ಟ್ಲಿ ಪಾಟು. ಅವ್ರದ್ದೊಂದು ನಾಯಿ ಇಕ್ಕಂತೀವಿ ಪಕ್ಕ. ಮಸ್ತ್ ಚೆನ್ನಾಗಿದೆ ಇದು ನೋಡಿ. ಸುಮಾರು ಒಂದು 7-8 ವರ್ಷದ ಗಿಡ ಇದು ನೋಡಿ ಸರ್. ಇದೊಂದು 20 ವರ್ಷದ ಇದೆ ಅಂತೆ. 20 ವರ್ಷದ ಗಿಡ ಇದೆ. ಈ ರೀತಿ ಬೆಳೆಸಿದ್ದಾರೆ ನೋಡ್ಬೋದು ನೀವೆಲ್ಲ. ಬೊನ್ಸಾಯಿ ಗಿಡ ಇದು ಎಲ್ಲ ಇದಾವೆ. ಜಸ್ಟ್ ಅವ್ರದ್ದು ಇಲ್ಲಿ ನೋಡಿ ಈ ರೀತಿ ಮಾಡಿದ್ದಾರೆ. ಭಾಳ ಚಂದ. ಅವರು ಒಂದು ಪರಿಸರ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೊಗೊತಾರೆ ಅಂದರೆ ಅವ್ರು ಹೇಳಿದರು, ಸರ್ ನಾವು ಹೊರಗಡೆ ಗಿಡ ಹಚ್ಬೇಕಂತ ಮಾಡೀವಿ, ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿರಿ, ನಾವು ಹಚ್ತೇವೆ ಗಿಡ ಒಂದಿಷ್ಟು ರೋಡ್ನಲ್ಲಿ, ಮನೆಯಲ್ಲೆಲ್ಲ ರೋಡ್ನಲ್ಲಿ ಹಚ್ತೇನೆ ಅಂತ ಹೇಳಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಈ ರೀತಿ ಇಷ್ಟು ಖುಷಿಲಿ ಅವ್ರು ಮಾಡ್ತಾರೆ ಅಂದರೆ ನೋಡ್ಬೋದು ಸರ್ ನೀವೆಲ್ಲ. ಮನೆ ಸುತ್ತಲ ಇದೆ, ಅಡ್ಡಾಡ್ಲಿಕ್ಕಾಗಲ್ಲ ಆ ರೀತಿ. ಇಲ್ಲಿ ನಮ್ಮ ಸರ್ ಅವ್ರು ಕುಂತಿದ್ದು, ಅವ್ರ ಮನೆಯವರು. ಇವರ ನಮ್ಮ ಮೇಡಮ್ ಇಲ್ಲಿದ್ದಾರೆ ನೋಡಿ. ಇವರೋ ಮಾಡೋದು. ಇವರೆಲ್ಲ ಇಷ್ಟೆಲ್ಲ ಪರಿಸರ ಉಳಿಸೋದಂದರೆ ಅವರಂತ ಹಿಂಗೆ ಈ ರೀತಿ ಇದ್ರೆ ಮನೆಯೊಳಗೂ ಚಂದ ಎಲ್ಲ ಚಂದ. ನೋಡಿ ಈ ರೀತಿ ಎಲ್ಲ ನೋಡ್ಬೋದು ನೀವೆಲ್ಲ ಎಷ್ಟು ಚಂದ ಮಾಡ್ತಾಯಿದ್ದಾರಂತೆ ಎಲ್ಲ. ನೋಡಿ ಬೊನ್ಸಾಯಿ ಮಾಡ್ಲಿಕ್ಕಂತೆಲ್ಲ ಇಟ್ಟಂಥ ಗಿಡಗಳು ಇವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಬುತ್ತೊಂದು ಒಂದು ಇದು ಮಾಡಿದ್ದಾರೆ ಅವ್ರ ಮುಂದ್ಗಡೆ. ಅಷ್ಟು ನಿಂದಿರಿ ಮೇಡಮ್ ನೀವು, ಅಷ್ಟೇ ಒಂದು ನಿಮಿಷ. ಎಸ್ ಇದು ನನಗೋಸ್ಕರ ಒಂದು ಡ್ರ್ಯಾಗನ್ ಫ್ರೂಟ್ ಸ್ನೇಕ್ ಪ್ಲ್ಯಾಂಟ್ ಇದು ನನಗೋಸ್ಕರ ಕೊಡ್ತಾ ಇದ್ದಾರೆ, ಹಚ್ಚಿರಿ ಅಂತೇಳಿ. ನಮ್ಮ ಹಿತ್ತಲಲ್ಲಿ ಜಾಗ ಇದೆ, ಅಲ್ಲಿ ಹಚ್ತೀನಿ ಇದನ್ನು ಒಯ್ದು. ಅವ್ರದ್ದೊಂದು ನೆನಪು ಉಳಿತೈತೆ ನಮ್ಗೆ ಯಾವಾಗಿದ್ರು ಖಾಯಂ. ನೋಡಿ ಸರ್, ನೋಡ್ಬೋದು. ಮತ್ತು ಇನ್ನೂ ಇದಾವೆ ಇಲ್ಲೆಲ್ಲ ಒಳಗಡೆ. ನಾನು ಒಳಗಡೆ ಬಂದಿದ್ದಿಲ್ಲ. ಅಷ್ಟು ಅರೆ ಬಾಬ್ರೆ ನೋಡಿ. ಭಾರಿ ಚಂದ ಬೆಳೆಸಿರ್ಬಿಡ್ರಿ. ಇಲ್ಲ ಏನ್ರಿ ಇಷ್ಟು ಯಾರು ಬೆಳೆಸ್ತಾರೆ? ಅಲ್ಲಲ್ಲ, ಈ ರೀತಿ ಬೆಳೆಸೋದು ಬೆಸ್ಟ್. ಇದು ನಮ್ಮ ಡ್ರ್ಯಾಗನ್ ಫ್ರೂಟ್. ಎಲ್ಲಿ? ಇದ್ರೊಳಗನೆ ಕಾಯಿ ಆಗಿತ್ತು ಈಗ ಇಷ್ಟೊಳಗೆ. ಈಗ ನಾನು ಇದನ್ನ ಹಚ್ಚಬೇಕಾಗೈತಲ್ಲ ಮಣ್ಣೊಳಗೆ, ನೆಲದೊಳಗೆ ಹಚ್ಚಬೇಕಾ ಅಂದ್ರೆ ಇಷ್ಟೇ ಪಾಟ್, ಇಷ್ಟೇ ಮಣ್ಣು ಐತಿ. ಇಷ್ಟು ಪಾಟ್ ಎಷ್ಟು ಮಣ್ಣಾಗ ನಡೀತೈತೆ ಮೇಡಮ್ ಇದು? ಇಷ್ಟರಲ್ಲೇ ಹಣ್ಣು ಬಿಟ್ಟಿದ್ದು. ಚ ನೋಡಿ ಬಲ್ಬಿ ಒಳಗೆ ಇಟ್ಟಿದ್ದೆ ಇದನ್ನ. ಹಾಂ ಡ್ರ್ಯಾಗನ್ ಫ್ರೂಟ್ದು ಗಿಡ ಇದೆ, ಬಳ್ಳಿ. ಇದ್ರೊಳಗೆ ಆಲ್ರೆಡಿ ಫ್ರೂಟ್ ಬಿಟ್ಟಿತ್ತು ಅದು. ನೋಡಿ ಎಷ್ಟು ಮಣ್ಣಿದೆ, ಸ್ವಲ್ಪ ಇದೆ ಮಣ್ಣು. ಆದರೂ ಒಂದು ಇದನ್ನೇ ನಾವು ಒಂದು 20 ಲೀಟರ್ ಡಬ್ಬಿ ಒಳಗೆ ಹಾಕಿಬಿಟ್ರೆ ಇನ್ನೂ ಜಾಸ್ತಿ ಹಣ್ಣಾಗುತ್ತೆ ಅಲ್ಲ ಮೇಡಮ್? ನೀರು ಜಾಸ್ತಿ ಆಗ್ತಿರ್ಲಿಲ್ಲ. ಹಾಂ ಅಂದರೆ ಮೇಡಮ್ ನೀರು ಎಷ್ಟು ಕೊಡ್ಬೇಕಂತಿದೆ? ನೀರು 10 ಡೇಸ್ಗೊಮ್ಮೆ, 1 ವಾರಕ್ಕೊಮ್ಮೆ ಹಾಕಿದ್ರು ನಡೀತೈತಿ. ಜಾಸ್ತಿ ನೀರು ಮಾತ್ರ ಆಗಬಾರ್ದು. ಅಚ್ಚಾ ಹಾಂ ಅದ್ರೊಳಗೆ ನೀರು ನಿಲ್ಬಾರ್ದು. ಓಹೋ ಡ್ರೈನ್ ಆಗಿ ಹೋಗ್ಬಿಡ್ಬೋದು. ಅಚ್ಚಾ ಫ್ರೆಂಡ್ಸ್, ಇವ್ರ ಚಾನಲ್ ನೋಡ್ಕೊಂಡು ಹಾಕ್ಬೇಕು. ನೀರು ಇಲ್ಲಿ ಡ್ರೈ ಆಗಿತ್ತಂದ್ರೆ 1 ಇಂಚ್ ಡ್ರೈ ಆಗಿತ್ತಂದ್ರೆ 2 ಇಂಚ್ ಡ್ರೈ ಆಗಿತ್ತಂದ್ರೆ ಹಾಕ್ಬೇಕು. ಇಲ್ಲ ಫುಲ್ ಡ್ರೈ ಆದ್ರೂ ನಡೀತೈತಲ್ಲ. ಎಷ್ಟು ದಿನ ಆದ್ರೂ ಏನೂ ಆಗಲ್ಲ. ಇದು ನೋಡ್ರಿ, ನಾನು ಇದು 2 ವರ್ಷ ಆಯ್ತು. ಈ 2 ವರ್ಷ ಆಯ್ತು ಹಂಗೆ ಇಟ್ಟಿನಿ. ಇಲ್ಲಿ ಬೇರೂನು ತಾನೇ ಬಂದೈತಿ. ಇದನ್ನ ಈಗ ನೆಟ್ರೆ ಆಯ್ತಾ ಸ್ಟಾರ್ಟ್ ಆಗ್ಬಿಡ್ತೈತಿ. ಇದನ್ನ 2 ವರ್ಷ ಆಯ್ತು ಹಂಗೆ ಇಟ್ಟಿದ್ದು. ಏನೂ ಆಗಿಲ್ಲ. ಆದ್ರೆ ಈ ಸ್ವಲ್ಪ ಮೇಡಮ್ ನಿಮ್ಮದು ಒಂದು ನಿಮಿಷ, ನೀವು ಭಾಳ ಚಲೋ ಕೆಲಸ ಮಾಡ್ತಾ ಇದ್ದೀರಿ, ಖುಷಿ ಅನ್ನಿಸ್ತು. ಸರ್ ಮೇಡಮ್ ನಿಮ್ದೊಂದು ಚಾನೆಲ್ ಹೆಸರು ಹೇಳಿದ್ರೆ ಭಾಳ ಚಲೋ ಆಗ್ತೈತೆ, ನಮ್ಮೆಲ್ಲ ಪರಿಸರವಾದಿಗಳು ನೋಡ್ತಾರೆ. ನನ್ನ ಚಾನೆಲ್ ಹೆಸರು ಶೋಭಾ ನಾಗಮತಿ ಅಂತ
ಹೊಡೆದ್ರೆ ಬಂದ್ಬಿಡುತ್ತೆ. ಶೋಭಾ ನಾಗಮೂರ್ತಿ ಅಂತ. ಹಾಂ, ನಾಗಮೋತಿ. ಹಾಂ, ನಾಗಮೂರ್ತಿ. NAG ಮೋಟಿ. ಓಕೆ ಮೇಡಮ್, ಓಕೆ ಓಕೆ. ತುಂಬ ಥ್ಯಾಂಕ್ಸ್ ಮೇಡಮ್, ಇದೆಲ್ಲ ನೀವು ತೋರಿಸಿದ್ರಿ, ನಮಗೂ ಖುಷಿ ಅನ್ನಿಸ್ತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.